ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಗವರ್ಮೆಂಟ್ ಆಫ್ ಕರ್ನಾಟಕ ಅಫಿಷಿಯಲ್ ಆಗಿ ಅತಿಥಿ ಶಿಕ್ಷಕರ ನೇಮಕಾತಿಗೆ ನೋಟಿಫಿಕೇಶನ್ ಅನ್ನ ಜಾರಿ ಮಾಡಿದೆ. ಹಂಗೆ ಜಾರಿ ಮಾಡಿದ ತಕ್ಷಣನೇ ಹೋಗಿ ಜಾಯ್ನ್ ಆಗ್ಬಿಡ್ಬೇಕಾ ಅಥವಾ ಆ ಕ್ಷಣನೇ ಅತಿಥಿ ಶಿಕ್ಷಕರನ್ನ ತುಂಬ್ಕೊಂಡ್ಬಿಡ್ತಾರ ಅಂತ ಕೇಳಿದ್ರೆ ಆ ರೀತಿ ಇರಲ್ಲ. ಪ್ರೋಸೆಸ್ ಬೇರೆ ರೀತಿನೇ ಇರುತ್ತೆ. ಸೊ ಅಂತ ಎಲ್ಲಾ ವಿಷಯದ ಕುರಿತು ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗೆ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚಿತವಾಗಿ ನನ್ನೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದಿರಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ತುಂಬಾ ಅಭ್ಯರ್ಥಿಗಳು ಡಿ.ಎಡ್ ಅನ್ನ ಮುಗಿಸ್ಕೊಂಡು ಬಿ.ಎಡ್ ಅನ್ನ ಮುಗಿಸ್ಕೊಂಡು ಹೊಸದಾಗಿ ಬಂದಿರತಕ್ಕಂಥ ಅಭ್ಯರ್ಥಿಗಳಿರ್ತಾರೆ. ಅಂತವ್ರಿಗೆ ಇದ್ರ ಬಗ್ಗೆ ಡೀಟೇಲ್ ಆದಂತ ಮಾಹಿತಿ ಇರಲ್ಲ. ಸೊ ಅದಕ್ಕೋಸ್ಕರನೇ ಅಂತ ಎಲ್ಲಾ ಅಭ್ಯರ್ಥಿಗಳಿಗೂ ವಿಡಿಯೋನ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಗಳಿದ್ರೆ ನಿಮ್ಮ ಡೌಟ್ಸ್ ಗಳನ್ನ ಆ ವಿಡಿಯೋ ಎಂಡ್ ವರೆಗೂ ನೋಡಿದಾದ್ಮೇಲೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಸಾಧ್ಯವಾದಷ್ಟು ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಯಾರಿಗೆಲ್ಲ ಇದು ಔಟ್ ಆಫ್ ಟಾಪಿಕ್ ಅನ್ಸತ್ತೋ ಅಥವಾ ಔಟ್ ಆಫ್ ಸಿಲೆಬಸ್ ಅನ್ಸತ್ತೋ ಅಂತವ್ರು ಇಗ್ನೋರ್ ಮಾಡ್ಬೋದು. ನಂದೇನು ಅಭ್ಯಂತರ ಇಲ್ಲ, ಇಗ್ನೋರ್ ಮಾಡೋರು ಇಗ್ನೋರ್ ಮಾಡ್ಬೋದು. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಐ ಮೀನ್ ಟು ಸೇ. ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ವೆರಿ ಫಸ್ಟ್, ಅತಿಥಿ ಶಿಕ್ಷಕರ ನೇಮಕಾತಿ ಅಂತ ಬಂದಾಗ ಒಟ್ಟು 51,000 ಅತಿಥಿ ಶಿಕ್ಷಕರ ನೇಮಕಾತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದನ್ನ 2 ಭಾಗದಲ್ಲಿ ಸ್ಪ್ಲಿಟ್ ಮಾಡಿದ್ದಾರೆ. 2 ಭಾಗ ಯಾವ್ದಾವ್ದು? ಒಂದು ಪ್ರಾಥಮಿಕ ಶಾಲೆಯಲ್ಲಿ, ಇನ್ನೊಂದು ಪ್ರೌಢ ಹಂತದಲ್ಲಿ. ಸೊ ಪ್ರಾಥಮಿಕ ಶಾಲೆ ಅಂತ ಬಂದಾಗ ಒಟ್ಟು 40,000 ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪ್ರೌಢ ಶಾಲೆ ಅಂತ ಬಂದಾಗ 11,000 ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತಾ ಇದ್ದಾರೆ. ಸೊ ಒಟ್ಟು ಫಿಗರ್ ಎಷ್ಟಿದೆ? 51,000 ಅತಿಥಿ ಶಿಕ್ಷಕರ ನೇಮಕಾತಿ ಈಗ ನಡೀತಾ ಇದೆ. ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. 51,000 ಅತಿಥಿ ಶಿಕ್ಷಕರನ್ನ ತುಂಬಿಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಾಲಿ ಇರ್ತಕ್ಕಂತಹ ಸ್ಥಳಕ್ಕೇನೆ ಅತಿಥಿ ಶಿಕ್ಷಕರ ನೇಮಕಾತಿ ನಡೀತಾ ಇದೆ. ಇದರ ಅರ್ಥ 51,000 ಹುದ್ದೆಗಳು ಖಾಲಿ ಇದೆ ಅಂತಾನೆ ಅಲ್ಲ, ಜಾಸ್ತಿನೇ ಇದೆ. ಬಟ್ ಅವ್ರು ತುಂಬಿಕೊಳ್ತಾ ಇರೋದು 51,000. ಎಮರ್ಜೆನ್ಸಿಗೆ ತುಂಬಿಕೊಳ್ತಾ ಇರೋದು ಇದು. ಸೊ ಎಮರ್ಜೆನ್ಸಿನೇ 51,000 ಆಯ್ತು ಅಂತ ಹೇಳಿದ್ರೆ ಇನ್ನೂ ಎಷ್ಟು ಖಾಲಿ ಇರ್ಬೋದು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇಲ್ಲಿ PSTR ನ ನೇಮಕ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಹುದ್ದೆಗಳೇ ಇಲ್ಲ, ಆಮೇಲೆ ಟೀಚರ್ಸ್ ಇದಾರೆ ಅಂತ ಹಾಗೆ ಹೀಗೆ ಅಂತೆಲ್ಲ ಗೌರ್ಮೆಂಟ್ ಹೇಳ್ತಾ ಇದೆ. ಬಟ್ ಇಲ್ಲಿ ನೋಡಿ, ಪ್ರಾಥಮಿಕ ಶಾಲೆ ಅಂತ ಬಂದಾಗ 40,000 ಅತಿಥಿ ಶಿಕ್ಷಕರನ್ನ ಅಲ್ಲಿ ಫಿಲ್ಅಪ್ ಮಾಡ್ಕೊಳ್ತಾ ಇದ್ದಾರೆ. ಇದರಲ್ಲಿ GPSTR ಇದೆ, ಅದನ್ನೇ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ 40,000ದಲ್ಲಿ ಒಂದು 25ರಿಂದ 28, 29 ಅಥವಾ 30,000 GPSTR ಏನು ವೇಕೆನ್ಸಿ ಖಾಲಿ ಇದೆ ಅಂತ ಹೇಳಿದ್ರೆ PSTR 10,000 ಮೇಲೇನೆ ಖಾಲಿ ಇದೆ ಅಂತಾನು ಅನ್ಕೋಬಹುದು. ಬಟ್ ಗೌರ್ಮೆಂಟ್ ಏನ್ ಹೇಳ್ತಾ ಇದೆ, PSTR ಹುದ್ದೆಗಳು ತುಂಬಿಕೊಳ್ಳಿಕ್ ಆಗಲ್ಲ, ಯಾಕಂದ್ರೆ ಶಿಕ್ಷಕರು ಇದ್ದಾರೆ, ಅಲ್ಲಿ ಯಾವ್ದು ಹುದ್ದೆ ಖಾಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಅತಿಥಿ ಶಿಕ್ಷಕರನ್ನ 40,000 ಎಲ್ಲಿ ತುಂಬಿಕೊಳ್ತಾ ಇದ್ದಾರೆ ಅವರು? ಸ್ವಲ್ಪ ಈ ರೀತಿಯಾದಂತಹದ್ದನ್ನ ಏನ್ ಮಾಡ್ಬೇಕು, ನಾವು ಅರ್ಥೈಸ್ಕೋಬೇಕಾದಂತ ಅನಿವಾರ್ಯತೆಯೂ ಕೂಡ ಇದೆ. ಗೌರ್ಮೆಂಟ್ ಕುಂಟು ನೆಪವನ್ನ ಹೇಳಿ ನೇಮಕಾತಿಯನ್ನ ಹೋಲ್ಡ್ ಮಾಡ್ತಾ ಇದೆ. ಸೊ ಇದಷ್ಟು ಎಷ್ಟು ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಆಯ್ತು, 51,000 ಹುದ್ದೆಗಳನ್ನ ತುಂಬಿಕೊಳ್ತಾ ಇದ್ದಾರೆ. ಇನ್ನು ತುಂಬಾ ಗೊಂದಲ ಉಂಟಾಗಿರೋದು ಏನಂತ ಹೇಳಿದ್ರೆ, ನಾನು ಕಳೆದ ವಿಡಿಯೋದಲ್ಲೂ ಹೇಳಿದ್ದೀನಿ, ಆಮೇಲೆ ಅದಕ್ಕಿಂತ ಮುಂಚಿನ ಎಷ್ಟೋ ವಿಡಿಯೋಗಳಲ್ಲೂ ಕೂಡ ನಾನು ನಿಮಗೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದೀನಿ. ಏನಂತ, TET ಬೇಕಾ ಬೇಡವಾ ಅಂತ ಹೇಳಿ ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ. ನಾನು 1000 ಸಾರಿ ಹೇಳಿದ್ದೀನಿ, ಆಸ್ ಆಫ್ ನೌ ಈಗ ಸದ್ಯಕ್ಕಿರುವಂತಹ ಪರಿಸ್ಥಿತಿಯಲ್ಲಿ TET ಅವಶ್ಯಕತೆ ಇಲ್ಲ ಅತಿಥಿ ಶಿಕ್ಷಕರಿಗೆ. ಆಮೇಲೆ PG ಕೂಡ ಅವಶ್ಯಕತೆ ಇಲ್ಲ. ಹೈಸ್ಕೂಲ್ಗೆ ಹೋಗ್ಬೇಕನ್ನುವಂತಹ ಗೆಸ್ಟ್ ಟೀಚರ್ಸ್ಗೆ PGಯೂ ಅವಶ್ಯಕತೆ ಇಲ್ಲ, TETಯೂ ಅವಶ್ಯಕತೆ ಇಲ್ಲ. BA B.Ed ಆಗಿತ್ತು ಅಂತ ಹೇಳಿದ್ರೆ ನೀವು ಅಲ್ಲಿ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಪದೇ 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 ಅದನ್ನೇ ಕೇಳಬೇಡಿ. ಆಮೇಲೆ ಯಾವ್ದಾವ್ದೋ ವಿಡಿಯೋಗಳನ್ನ ನೋಡ್ತೀರಿ, ಅವ್ರ ಟೈಟಲ್ ಎಲ್ಲ ನೋಡ್ತೀರಿ, TET ಕಡ್ಡಾಯ ಹಾಗೆ ಹೀಗೆ ಅಂತ ಎಲ್ಲ ಬರ್ತಾ ಇರತ್ತೆ. ಸೊ ನೀವು ಅದನ್ನೆಲ್ಲ ನೋಡಿ ನನ್ನನ್ನ ಕೇಳಬೇಡಿ, ಅವ್ರು ಹಂಗೆ ಹೇಳ್ತಾ ಇದ್ದಾರೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಸೊ ನನ್ನಲ್ಲಿರುವ ಮಾಹಿತಿಯನ್ನು ನಾನು ಅಕ್ಯುರೇಟ್ ಆಗಿ ಹೇಳೋದಾದ್ರೆ, TET ಯಾವ ರೀತಿಯಾದಂತಹ ಪೇಪರ್ 1, ಪೇಪರ್ 2, CTET ಪೇಪರ್ 1, ಪೇಪರ್ 2 ಯಾವುದು ಬೇಕಾಗಿಲ್ಲ. ಆಮೇಲೆ PG ಕೂಡ ಬೇಕಾಗಿಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಳ್ರಿ. ಸೊ TET ಬಗ್ಗೆ ಆಯ್ತು. ನನ್ನ ನೇಮಕಾತಿ ಯಾವಾಗ ಅಂತ ಕೇಳಿದ್ರೆ, ಈಗ ಅಫಿಷಿಯಲ್ ಆಗಿ ಗೌರ್ಮೆಂಟ್ ಏನ್ ಮಾಡಿದೆ, 51,000 ನೇಮಕಾತಿ ಮಾಡ್ಕೊಡ್ರಿ ಅಂತ ಹೇಳಿದೆ. ಹೇಳಿದ ತಕ್ಷಣನೇ ಹೋಗಿ ಜಾಯಿನ್ ಆಗ್ಬಿಡೋದಲ್ಲ, ಒಂದು ಪ್ರೋಸೆಸ್ ಇರುತ್ತೆ. BO ಆಫೀಸಿಂದ ಪರ್ಟಿಕ್ಯುಲರ್ ಸ್ಕೂಲ್ಗೆ, ಅಂದ್ರೆ ಯಾವ ಸ್ಕೂಲಲ್ಲಿ ಹುದ್ದೆ ಖಾಲಿ ಇರುತ್ತೋ ಅಂತಹ ಸ್ಕೂಲ್ಗೆ BO ಆಫೀಸಿಂದ ಒಂದು ಆರ್ಡರ್ ಪಾಸ್ ಆಗತ್ತೆ. ನೀವು ನಿಮ್ಮ ಶಾಲೆಯಲ್ಲಿ ಈ ಹುದ್ದೆ ಖಾಲಿ ಇದೆ ಅಂತ ಹೇಳಿ ನಮ್ಗೆ ತಿಳಿಸಿದ್ರಿ, ಅದಕ್ಕೆ ಆ ಹುದ್ದೆಗೆ ನೀವು ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಡ್ರಿ ಅಂತ ಹೇಳಿ BO ಆಫೀಸಿಂದ ಸ್ಕೂಲಿಗೆ ಒಂದು ಆರ್ಡರ್ ಪಾಸ್ ಆಗುತ್ತೆ. ಆ ಆರ್ಡರ್ ಪಾಸ್ ಆದ್ಮೇಲೆ ಆ ಸ್ಕೂಲ್ನವರು ನಿಮ್ಮನ್ನ ಅತಿಥಿ ಶಿಕ್ಷಕರಾಗಿ ನೇಮಕ ಮಾಡ್ಕೊಳ್ತಾರೆ. ಇದು ಗಮನದಲ್ಲಿರ್ಲಿ. ಸೊ ಈ ರೀತಿ ಪ್ರೊಸೆಸ್ ನಡಿಬೇಕು ಅಂತ ಹೇಳಿದ್ರೆ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಬೇಕು. ಸ್ಕೂಲ್ ಸ್ಟಾರ್ಟ್ ಆಗಿ ಒಂದು 8-10 ದಿನಗಳಾದ್ರೂ ಕೂಡ ಟೈಮ್ ತಗೊಳತ್ತೆ. ಸೊ ಅಲ್ಲಿವರೆಗೂ ಪ್ರೊಸೆಸ್ ನಡೆಯಲ್ಲ. ಬಟ್ ನೀವೇನ್ ಮಾಡ್ಬೋದು, ಒಂದು ನನ್ನ ಕಡೆಯಿಂದ ಸಜೆಷನ್ ಹೇಳೋದಾದ್ರೆ, ಯಾವ ಸ್ಕೂಲಲ್ಲಿ ನಿಮ್ಮ ಸಬ್ಜೆಕ್ಟ್ಗೆ ಅನುಗುಣವಾಗಿ ಯಾವ ಸ್ಕೂಲಲ್ಲಿ ಹುದ್ದೆ ಖಾಲಿ ಇದೆಯೋ ಅಂತಹ ಸ್ಕೂಲ್ಗೆ ವಿಸಿಟ್ ಮಾಡಿ ಹೆಡ್ ಮಾಸ್ಟರ್ ಅನ್ನ ಮಾತನಾಡಿಸಿ ಅಲ್ಲಿ ನಾನು ವರ್ಕ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ಇನ್ ಅಡ್ವಾನ್ಸ್ ಆಗಿ ನಿಮ್ಮ ರಿಸ್ಯೂಮ್ ಅನ್ನ ನೀವು ಏನ್ ಮಾಡ್ಬೋದು,
ಕೊಟ್ಟು ಬರ್ಬೋದು. ಇದು ನೀವು ಮಾಡ್ಬೋದು. ಆಮೇಲೆ ಅವ್ರಿಗೆ ಪರ್ಮಿಷನ್ ಕೊಡ್ತಾರೆ ಬಿ ಆಫೀಸಿಂದ ಪರ್ಮಿಷನ್ ಕೊಟ್ಟರು ಅಂತ ಹೇಳಿದ್ರೆ ಅವರು ನಿಮಗೆ ಕಾಲ್ ಮಾಡಿ ಏನು ಡೆಮೋ ಕ್ಲಾಸಿಗೆ ಕರೀತಾರೆ ಅಥವಾ ಏನಿರುತ್ತೆ ಅದನ್ನ ಪ್ರೋಸೆಸ್ ಅನ್ನ ಮಾಡ್ತಾರೆ. ಸೊ ಈ ರೀತಿಯಾಗಿ ನೇಮಕಾತಿ ನಡೆಯುತ್ತೆ. ಆದ್ರೆ ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಇಲ್ಲಿ ಯಾವಾಗ ನೇಮಕಾತಿ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಇನ್ನು ಸ್ಕೂಲ್ ಸ್ಟಾರ್ಟ್ ಆದ ಡೇಟ್ ಇಂದ ಒಂದು 8-10 ದಿನದವರೆಗೂ ಕೂಡ ವೇಟ್ ಮಾಡಿ, ಅಂದ್ರೆ ಬಿ ಆಫೀಸಿಂದ ಆರ್ಡರ್ ಬರೋವರೆಗೂ. ಬಟ್ ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಸರ್ ಅಂತ ಹೇಳಿ ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ. ಇದು ನ್ಯೂ ಕಮರ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಮಾಹಿತಿ. ನೇಮಕಾತಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಫಸ್ಟಿಗೆ ನೀವು ನಿಮ್ಮ ಸ್ಕೂಲನ್ನ ಯಾವ್ದು ಸ್ಕೂಲ್ ಜಾಯ್ನ್ ಆಗ್ಬೇಕಂತೀರಿ ಆ ಸ್ಕೂಲನ್ನ ನೋಡ್ಕೊಳ್ತೀರಿ. ಅಲ್ಲಿ ಒಂದು ಅಪ್ಲಿಕೇಶನ್ ಅನ್ನ ಬರೆದು ಈ ಹುದ್ದೆಗೆ ನನ್ನ ಕನ್ಸಿಡರ್ ಮಾಡ್ರಿ ಅಂತ ಹೇಳಿ ಒಂದು ಅರ್ಜಿಯನ್ನ ಕೊಡ್ತೀರಿ. ಕೊಟ್ಟಾದ್ಮೇಲೆ ಒಂದು 8-10 ಅಪ್ಲಿಕೇಶನ್ ಬಂತು ಅಂತ ಇಟ್ಕೊಳ್ಳಿ. ಸೊ ಅಲ್ಲಿ 8-10 ಅಪ್ಲಿಕೇಶನ್ ಬಂತು ಅಂತ ಹೇಳಿದ್ರೆ ಮೊದಲು ಲೊಕ್ಯಾಲಿಟಿಯನ್ನು ನೋಡ್ತಾರೆ. ಲೋಕಲ್ ಆಗಿ ಆ ಸ್ಕೂಲ್ಗೆ ಸಂಬಂಧಪಟ್ಟಂತಹ ಊರಿನಲ್ಲೇ ಯಾರಾದ್ರೂ ಕ್ಯಾಂಡಿಡೇಟ್ಗಳು ಅಪ್ಲಿಕೇಶನ್ ಹಾಕಿದಾರ ಅನ್ನೋದನ್ನ ಚೆಕ್ ಮಾಡ್ತಾರೆ. ಹಾಕಿದ್ರೆ ಮೊದಲ ಪ್ರಿಫರೆನ್ಸ್ ಅನ್ನ ಆ ವ್ಯಕ್ತಿಗೆ ಅಥವಾ ಯಾರು ಹಾಕಿರ್ತಾರೆ ಅವರಿಗೆ ಕೊಡ್ತಾರೆ. ಸೊ ಅದೇ ಊರಲ್ಲಿ 4-5 ಅಪ್ಲಿಕೇಶನ್ ಬಂದಿತ್ತು ಅಂತ ಹೇಳಿದ್ರೆ ಅವಾಗ ಏನ್ ಮಾಡ್ತಾರೆ, ಆ ಎಲ್ಲಾ ಅಭ್ಯರ್ಥಿಗಳನ್ನ ಕರೀತಾರೆ. ಕರೆದು ಒಂದು ಲಿಸ್ಟ್ ರೆಡಿ ಮಾಡ್ತಾರೆ. ಪರ್ಸೆಂಟೇಜ್ ವೈಸ್ ಲಿಸ್ಟ್ ರೆಡಿ ಮಾಡಿ ಆ ಟಾಪ್ ಅಲ್ಲಿ ಇರ್ತಕ್ಕಂತಹ ಪರ್ಸೆಂಟೇಜ್ ಇರ್ತಕ್ಕಂತಹ ಒಂದಷ್ಟು ಅಭ್ಯರ್ಥಿಗಳನ್ನ ಡೆಮೋ ಕ್ಲಾಸಿಗೆ ಕರೀತಾರೆ. ಇದು ಎಲ್ಲವೂ ಕೂಡ ಹೆಡ್ ಮಾಸ್ಟರ್ ಮೇಲೆ ಡಿಪೆಂಡ್ ಇರುತ್ತೆ. ಇಲ್ಲಿ ಬೇರೆ ಯಾರ ಇನ್ವಾಲ್ವ್ಮೆಂಟು ಇರಲ್ಲ. ಈಗ ಹಿಂಗೆ ಹೇಳಿದ ತಕ್ಷಣ ಎಷ್ಟೋ ಅಭ್ಯರ್ಥಿಗಳು ಲಾಸ್ಟ್ ಟೈಮ್ ನಾನು ಇದೇ ರೀತಿ ವಿಡಿಯೋದಲ್ಲಿ ಹೇಳಿದಾಗ ಕಮೆಂಟ್ ಗಳನ್ನ ಡ್ರಾಪ್ ಮಾಡಿದಿರಿ. ಇನ್ಫ್ಲೂಯೆನ್ಸ್ ಮೇಲೆ ಅತಿಥಿ ಶಿಕ್ಷಕರ ನೇಮಕಾತಿ ನಡೀತಾ ಇದೆ ಅಂತ ಹೇಳಿ. ಅನಿವಾರ್ಯತೆ ನಮ್ಮ ಸಿಸ್ಟಮೇ ಆ ರೀತಿ ಇದೆ. ಏನು ಮಾಡ್ಲಿಕ್ಕೂ ಬರಲ್ಲ. ಕೆಲವೊಮ್ಮೆ ಎಷ್ಟೇ ಟ್ಯಾಲೆಂಟ್ ಇದ್ರೂ ಕೂಡ, ಎಷ್ಟೇ ನಾವು ಮಾರ್ಕ್ಸ್ ಕಾರ್ಡಲ್ಲಿ ಉತ್ತಮವಾದಂತಹ ಮಾರ್ಕ್ಸ್ ಅನ್ನ ಹೊಂದಿದ್ರು ಕೂಡ ನಮಗೆ ಅಪರ್ಚುನಿಟಿ ಸಿಗದೆ ಇರುವಂತಹ ಏನು ವಾತಾವರಣ ನಿರ್ಮಾಣ ಆಗತ್ತೆ. ಬಿಕಾಸ್ ಇನ್ಫ್ಲೂಯೆನ್ಸ್ ಆ ರೀತಿ ಇರುತ್ತೆ. ಸೊ ಅದನ್ನೆಲ್ಲ ಹೊರತುಪಡಿಸಿ ನಾನು ಮಾತನಾಡೋದಾದ್ರೆ ಆ ಪ್ರೋಸೆಸ್ ಹೆಂಗ್ ನಡೆಯುತ್ತೆ ಅನ್ನೋದನ್ನ ಮಾತ್ರ ಹೇಳ್ಬೋದು. ಇನ್ಫ್ಲೂಯೆನ್ಸ್ ಮಾಡೋದ್ರ ಬಗ್ಗೆ ಅಥವಾ ಅದರ ವಿಷಯದ ಬಗ್ಗೆ ನಾನು ಮಾತನಾಡ್ಲಿಕ್ಕೆ ಹೋಗಲ್ಲ. ಸೊ ಇಲ್ಲಿ ಡೆಮೋ ಕರೀತಾರೆ. ಆ ಡೆಮೋದಲ್ಲಿ ಯಾರು ಡೆಮೋವನ್ನ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೋ, ನಿಮ್ಮ ಕ್ಲಾಸ್ ಅನ್ನ ಯಾರು ಪ್ರೆಸೆಂಟೇಷನ್ ಚೆನ್ನಾಗಿ ಕೊಡ್ತಿರೋ ಅಂತಹ ಅಭ್ಯರ್ಥಿಗಳನ್ನ ಫೈನಲೈಸ್ ಮಾಡಿ ಅವರನ್ನ ನೇಮಕಾತಿ ಮಾಡ್ಕೊಳ್ತಾರೆ. ಬಟ್ ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಅಂತ ಹೇಳಿದ್ರೆ ಲೋಕಲ್ ಇರ್ತಕ್ಕಂತಹ ಕ್ಯಾಂಡಿಡೇಟ್ಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ. ನೀವು ಅದರ ಅಗೇನ್ಸ್ಟ್ ಆಗಿ ಮಾತನಾಡುವ ಹಾಗಿಲ್ಲ. ಯಾಕಂತ ಹೇಳಿದ್ರೆ ರೂಲ್ಸ್ ಇರೋದೇ ಆಗಿದೆ. ಅತಿಥಿ ಶಿಕ್ಷಕರ ನೇಮಕಾತಿಯ ಕುರಿತು ರೂಲ್ಸ್ ಅದೇ ರೀತಿ ಇದೆ. ಲೋಕಲ್ ಯಾರು ಇರ್ತಾರೆ, ಸ್ಥಳೀಯವಾಗಿ ಯಾರು ಇರ್ತಾರೆ ಅವರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಇದೆ. ಸೊ ನಾನು ಅವಾಗಲೇ ಹೇಳಿದೆ, ಇನ್ಫ್ಲೂಯೆನ್ಸ್ ಮೇಲೆ ಏನ್ ಬೇಕಾದ್ರೂ ನಡಿಬಹುದು. ಅದು ಆ ಹೆಡ್ ಮಾಸ್ಟರ್ಗೆ ಮತ್ತು ಅಲ್ಲಿರ್ತಕ್ಕಂಥ SDMC ಅವರಿಗೆ ಮತ್ತೆ ಅಲ್ಲಿರ್ತಕ್ಕಂಥ ಸ್ವಲ್ಪ ಡಾಮಿನೆಂಟ್ ಕ್ಯಾಂಡಿಡೇಟ್ ಇರ್ತಾರಲ್ವಾ, ಅಂತಹ ಕ್ಯಾಂಡಿಡೇಟ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನೆಲ್ಲ ಹೊರತುಪಡಿಸಿ ಪ್ರೋಸೆಸ್ ಈ ರೀತಿಯಾಗಿರುತ್ತೆ. ಅತಿಥಿ ಶಿಕ್ಷಕರಾಗಿ ನೇಮಕ ಆಗ್ಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಪ್ರೋಸೆಸ್ ಅನ್ನ ಫಾಲೋ ಅಪ್ ಮಾಡಿ ನೀವು ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಒಂದು 8-10 ದಿನಗಳವರೆಗೆ ವೇಟ್ ಮಾಡಿ ಆಮೇಲೆ ನಿಮ್ಮನ್ನ ಜಾಯಿನ್ ಮಾಡ್ಕೊಳ್ತಾರೆ. ಬಟ್ ನನ್ನ ಕಡೆಯಿಂದ ಅತಿಥಿ ಶಿಕ್ಷಕರಿಗೆ ಒಂದು ಸಜೆಷನ್, ಎಲ್ಲಿ ನಿಮಗೆ ಈಗ ಜಾಯಿನ್ ಆದ್ರಿ ಅಂತ ಇಟ್ಕೊಳ್ರಿ, ಜಾಯಿನ್ ಆದ್ರಿ, ವರ್ಕ್ ಮಾಡ್ತಾ ಇರ್ತೀರಿ, ನಿಮಗೆ ಏನಾದ್ರೂ ಅಲ್ಲಿ ಅಗೌರವ ಉಂಟಾಗುವಂಗಿತ್ತು ಅಂತ ಹೇಳಿದ್ರೆ ಆ ಸ್ಕೂಲಲ್ಲಿ ಅಥವಾ ಯಾವುದೇ ಇರ್ರೆಸ್ಪೆಕ್ಟಿವ್ ಆಫ್ ಸ್ಕೂಲ್, ನಾನು ಮಾತನಾಡ್ತಾ ಇರೋದು ಯಾವುದೇ ಸ್ಕೂಲ್ ಆಗಿರ್ಬೋದು ಎಂಟೈರ್ ಕರ್ನಾಟಕದಲ್ಲಿ, ನಿಮಗೆ ಅಲ್ಲಿ ಅಗೌರವ ಉಂಟಾಗ್ತಾ ಇತ್ತು ಅಂತ ಹೇಳಿದ್ರೆ ಮುಲಾಜಿಲ್ಲದೇನೆ ಅಲ್ಲಿ ಆ ಪೋಸ್ಟ್ ಅನ್ನ ಬಿಟ್ಟು ಬಂದ್ಬಿಡಿ. ಸುಮ್ಮನೆ ಯಾರ್ದೋ ಕೆಳಗಡೆ ಅವ್ರು ಹೇಳ್ದಂಗೆ ಕೇಳಿ ಆ ಟಾರ್ಚರ್ ಅನ್ನ ಸಹಿಸ್ಕೊಂಡು ವರ್ಕ್ ಮಾಡುವಂಥದ್ದು ಬೇಡ ಅಂತ ನನ್ನ ಸಜೆಷನ್. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಷ್ಟೇ ಅಮೌಂಟ್ಗೆ ನೀವು ಬೇರೆ ಕಡೆನೂ ಕೂಡ ಕೆಲಸವನ್ನ ಮಾಡಬಹುದು. ಅಲ್ಲೇ ಮಾಡಿ ನಾನು ಜೀವನ ಮಾಡ್ತೀನಿ ಅಂತ ಹೇಳಿ ಅನಿವಾರ್ಯತೆ ಏನೂ ಇಲ್ಲ. ಅದ್ರ ಜೊತೆಗೆ ಇನ್ನೂ ಒಂದನ್ನ ಕ್ಲಾರಿಫೈ ಮಾಡ್ತೀನಿ. ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡಿದ್ರೆ ಪಾಯಿಂಟ್ಸ್ ಏನಾದ್ರು ಕೊಡ್ತಾರಾ ಸರ್ ಅಂತ ಹೇಳಿ ಒಂದು ಕಮೆಂಟ್ ಬಂದಿತ್ತು. ತುಂಬಾ ಜೆನ್ಯೂನ್ ಕಮೆಂಟ್ ಅಂತ ನಾನು ಅನ್ಕೊಳ್ತೀನಿ. ಈಗ ಕ್ಲಿಯರ್ ಮಾಡ್ಬಿಡ್ತೀನಿ, ನಿಮಗೆ ಯಾವುದೇ ರೀತಿಯಾದಂತಹ ಪಾಯಿಂಟ್ ಗಳನ್ನ ಕೂಡ ಕೊಡಲ್ಲ. ಎಕ್ಸಾಮ್ ಅನ್ನ CT ಎಕ್ಸಾಮ್ ಬರೆಯುವಾಗ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡಿದ್ದಕ್ಕೆ ಇಂತಿಷ್ಟು ಪಾಯಿಂಟ್ ಅಂತ ಹೇಳಿ ಯಾವ ಪಾಯಿಂಟ್ ಗಳನ್ನು ನಿಮ್ಗೆ ಕೊಡಲ್ಲ. ಆಮೇಲೆ ರೂಲ್ಸ್ ಯಾವ ರೀತಿ ಇದೆ ಗೊತ್ತಾ, ನೀವು ಜಾಯಿನ್ ಆದ್ರಿ ಅಂತ ಹೇಳಿದ್ರೆ ಯಾವಾಗ ಟ್ರಾನ್ಸ್ಫರ್ ಆಗಿ ಆ ಹುದ್ದೆಗೆ ಬೇರೆ ಸ್ಕೂಲಿಂದ ಯಾರಾದ್ರೂ ಪರ್ಮನೆಂಟ್ ಟೀಚರ್ ಟ್ರಾನ್ಸ್ಫರ್ ಆಗಿ ಬಂದ್ರೆ ಇಮಿಡಿಯೇಟ್ ಆಗಿ ನೀವು ಆ ಕ್ಷಣದಿಂದನೇ ನೀವು ವಜಾಗೊಳ್ತೀರಿ. ಆಮೇಲೆ ಡೆಪ್ಟೇಷನ್ ಆಗಿ ಯಾರಾದ್ರೂ ಬಂದ್ರೆ ಇಮಿಡಿಯೇಟ್ ಆಗಿ ಆ ಸಮಯದಿಂದನೇ ನೀವು ವಜಾಗೊಳ್ತೀರಿ. ಅಥವಾ ನೇಮಕಾತಿ ಪ್ರಕ್ರಿಯೆ ನಡೆದು ಆ ಪೋಸ್ಟ್ಗೆ ಪರ್ಮನೆಂಟ್ ಯಾರಾದ್ರೂ ಟೀಚರ್ ನೇಮಕಗೊಂಡು ಬಂದ್ರು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ನೀವು ಆ ಹುದ್ದೆಯಿಂದ ವಜಾಗೊಳ್ತೀರಿ. ಸೊ ಈ ರೀತಿಯಾದಂತಹ ಪರಿಸ್ಥಿತಿ ಅತಿಥಿ ಶಿಕ್ಷಕರದಾಗಿರೋದ್ರಿಂದ ನನ್ನ ಒಪಿನಿಯನ್ ಅನ್ನ ಹೇಳೋದಾದ್ರೆ, ನಿಮಗೇನಾದ್ರೂ ಆ ರೀತಿಯಲ್ಲಿ ಆ ಸ್ಕೂಲಲ್ಲಿ ಅಗೌರವ ಏನಾದ್ರು ಉಂಟಾಗ್ತಾ ಇತ್ತು ಅಂತ ಹೇಳಿದ್ರೆ ಅಥವಾ ಕಿರುಕುಳ ಏನಾದ್ರು ಉಂಟಾಗ್ತಾ ಇತ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಆ ಸ್ಕೂಲ್ ಅನ್ನ ಬಿಟ್ಟು ನೀವು ನಿಮ್ಮ ಬೇರೆ ಕೆಲಸದಲ್ಲಿ ತೊಡಗಿ ಅಥವಾ
ಇದಕ್ಕಿಂತ ಬೆಟರ್ ಸಜೆಷನ್ ಏನು ಅಂತ ಹೇಳಿದ್ರೆ ಜಾಯಿನ್ ಆಗಲೇಬೇಡಿ. ಫಸ್ಟ್ ಆಫ್ ಆಲ್ ಜಾಯಿನ್ ಆಗಲೇಬೇಡಿ. ಕುಂತು ಸ್ಟಡಿ ಮಾಡಿ. ನೇಮಕಾತಿ ಪ್ರಕ್ರಿಯೆ ಸ್ವಲ್ಪ ಲೇಟ್ ಆದರೂ ಕೂಡ ನಡೆಯುತ್ತೆ. ನೇಮಕಾತಿ ಅಂತೂ ಪಕ್ಕಾ ಆಗತ್ತೆ. ಸ್ವಲ್ಪ ಲೇಟ್ ಆಗ್ಬೋದು. ಓದಿದ್ರೆ ಒಂದು ಪೋಸ್ಟನ್ನು ಪರ್ಮನೆಂಟ್ ಆಗಿ ನೀವೇನು ಮಾಡ್ಬೋದು, ಪಡೆದುಕೊಳ್ಬೋದು. ಇದಷ್ಟು ನನ್ನ ಸಜೆಷನ್ ಆಗಿತ್ತು. ಸೊ ನಾನು ಅವಾಗಲೇ ವಿಡಿಯೋ ಸ್ಟಾರ್ಟ್ ಆದ ತಕ್ಷಣನೇ ಹೇಳಿದ್ದೀನಿ, ಇದು ನನ್ನ ಒಪಿನಿಯನ್ನು ಮಾತ್ರ. ಇದನ್ನು ನೀವು ಯಾವ ರೀತಿ ತಿಳ್ಕೊಳ್ತೀರೋ ಅದು ನಿಮಗೆ ಬಿಟ್ಟಂಥದ್ದು. ನಿಮ್ಗೇನಾದರೂ ಇದು ಟಾಪಿಕ್ ಬಿಟ್ಟು ಅನಿಸಿದ್ರೆ ನಾನು ಅವಾಗಲೇ ಹೇಳಿದ್ದೀನಿ, ಯು ಕ್ಯಾನ್ ಜಸ್ಟ್ ಇಗ್ನೋರ್ ಇಟ್. ಇಗ್ನೋರ್ ಮಾಡೋರು ಇಗ್ನೋರ್ ಮಾಡ್ಬೋದು. ನಂದು ಯಾವ ಅಭ್ಯಂತರವೂ ಕೂಡ ಇಲ್ಲ. ಆಮೇಲೆ ನನಗೆ ಯಾವ ಬೇಜಾರು ಕೂಡ ಇಲ್ಲ. ಸೊ ಇದಷ್ಟು ಇವತ್ತಿನ ಇನ್ಫಾರ್ಮೇಶನ್ ಆಗಿತ್ತು. ಇನ್ನು ಇದೇ ರೀತಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.